ನಮಸ್ಕಾರ ವೀಕ್ಷಕ ಬಂಧುಗಳೇ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತಮಗಾಗಿ ಇನ್ನೊಂದು ಹೊಸ ಕಾರ್ಯಕ್ರಮವನ್ನು ತರ್ತಾ ಇದ್ದೇನೆ. ಅದು ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು. ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು. ಭಾರತ ಭೂಮಿಯು ಅಧ್ಯಾತ್ಮ ಮತ್ತು ಪಾರಮಾರ್ಥಗಳ ಒಂದು ಸ್ವರ್ಗವೇ ಆಗಿದೆ. ಈ ಭೂಮಿ ಮೇಲೆ ಅಧ್ಯಾತ್ಮ ಮತ್ತು ಪರಮಾರ್ಥ ಚಿಂತನೆಗಳು ಹುಟ್ಟಿದ್ದೇನೆ ಈ ಭಾರತ ಭೂಮಿಯಲ್ಲಿ. ಅದರಲ್ಲಿ ವಿಶೇಷವಾಗಿ ವಾಲ್ಮೀಕಿಯವರ ಆಧ್ಯಾತ್ಮ ಬೆಳಕನ್ನ ತಮ್ಮ ಮುಂದೆ ಇಡಬಯಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಹಲವಾರು ಸಂಚಿಕೆಗಳಲ್ಲಿ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದರ ರಚನೆ ಮತ್ತು ನಿರೂಪಣೆ ನನ್ನದೇ ಆಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಆಕಾಶದತ್ತ ತಲೆ ಎತ್ತಿ ನೋಡಿದಾಗ ಅಥವಾ ಪ್ರಕೃತಿಯಲ್ಲಿ ಅಂದ್ರೆ ಸಮುದ್ರ ಇರಬಹುದು, ನದಿ ಇರಬಹುದು, ಸರೋವರ ಇರಬಹುದು, ಎಲ್ಲೇ ಕೂತಾಗ ನಿಸರ್ಗವನ್ನ ನೋಡ್ತಾ ಕೂತಾಗ ಅವನಲ್ಲಿ ಮೂಲ ಪ್ರಶ್ನೆಗಳು ಹುಡ್ತಾವ. ಏನಿದು ವಿಶ್ವ, ಅದರ ಗುಟ್ಟೇನು? ಏನಿದು ವಿಶ್ವ, ಅದರ ಗುಟ್ಟೇನು? ಈ ಒಂದು ಪ್ರಶ್ನೆಗಳು, ಜಿಜ್ಞಾಸೆ ಮನುಷ್ಯನಲ್ಲಿ ಸದಾ ಸುಳಿತಾವ. ಈ ಪ್ರಶ್ನೆಗಳಿಲ್ಲದ ಮನುಷ್ಯನೇ ಈ ಭೂಮಿ ಮ್ಯಾಗ ಇಲ್ಲಂತ ಅನಿಸ್ತಿದೆ. ಇಡೀ ವಿಶ್ವದ ಗುಟ್ಟನ್ನು ತಿಳಿದುಕೊಳ್ಳುವ ಜಿಜ್ಞಾಸೆಯ ಜೊತೆಗೆ ಮನುಷ್ಯನಲ್ಲಿ ಪದೇ ಪದೇ ಹುಟ್ಟುವಂತಹ ಒಂದು ಏಕೈಕ ಪ್ರಶ್ನೆ ಅಂದ್ರೆ, ನಾನು ಯಾರು? ನಾನು ಶರೀರೋ, ಆತ್ಮನೋ? ನಾನು ಯಾರು? ನನಗೂ ಮತ್ತು ವಿಶ್ವಕ್ಕ ಸಂಬಂಧ ಏನಿದೆ? ನನಗೂ ನನ್ನ ಮುಂದೆ ಕಾಣುತ್ತಿರುವಂತಹದ್ದು ತೆರೆದುಕೊಂಡಂತ ಏನು ವಿಶ್ವವಿದೆ, ನಿಸರ್ಗ ಇದೆ, ಅದಕ್ಕೂ ನನಗೂ ಏನು ಸಂಬಂಧ ಇದೆ ಅನ್ನುವಂತ ಜಿಜ್ಞಾಸೆಯ ಪ್ರಶ್ನೆಗಳು ಪ್ರತಿಯೊಬ್ಬನಲ್ಲಿ. ಮನುಷ್ಯ ತನ್ನ ಸುತ್ತಮುತ್ತ ಸಜೀವ ಮತ್ತು ನಿರ್ಜೀವ ವಸ್ತುಗಳನ್ನು ನೋಡ್ತಾನೆ. ಸಜೀವ ಮತ್ತು ನಿರ್ಜೀವ ವಸ್ತುಗಳಿಗೂ ನನಗೂ ಏನು ಸಂಬಂಧ ಇದೆ? ನಾವು ಅದರ ನಡುವೆ ಅವಲಂಬಿತ ಸಂಬಂಧ ಏನು? ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರಿತೇವೆ ನಾವು. ಸಂಬಂಧ ಏನಿದೆ ನಮ್ಮಲ್ಲಿ ಅನ್ನುವಂತ ಜಿಜ್ಞಾಸೆ ಪ್ರಶ್ನೆ ಪ್ರತಿಯೊಬ್ಬನಲ್ಲಿಯೂ ಹುಟ್ಟಿದೆ. ಮನುಷ್ಯ ಬೆಳೆದಂತೆ, ಮನುಷ್ಯನ ನಾಗರಿಕತೆ ಬೆಳೆದಂತೆ ಮನುಷ್ಯನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿದ್ದು ಇವತ್ತಿನವರೆಗೂ ಜೀವಂತವಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕಲೆಂದೇ ಬಹಳಷ್ಟು ಸಾಧು ಸಂತರು ಜನ್ಮ ತಾಳಿ ಅವತಾರ ತಾಳಿ ಹೋಗ್ಯಾರ. ಅದು ಅಂತ ಮೂಲ ಪ್ರಶ್ನೆಗಳಲ್ಲಿ ಮೂಡಿ ಬರುವ ಯಾವಂದ್ರೆ, ಸತ್ಯ ಅಂದರೇನು? ಸತ್ಯದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಬಹಳಷ್ಟು ಪುರುಷರು, ಬಹಳಷ್ಟು ಸಂತರು, ಬಹಳಷ್ಟು ವಿದ್ವಾಂಸರು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ಯಾರ. ಅದರಂತೆ ಧರ್ಮ ಅಂದರೇನು? ಇದು ಒಂದು ಮಹತ್ವದ ಪ್ರಶ್ನೆ. ಇತ್ತೀಚೆಗೆ ನಾವು ಧರ್ಮವನ್ನ ಸಂಕುಚಿತ ಅರ್ಥದಲ್ಲಿ ವ್ಯಾಖ್ಯಾನ ಮಾಡ್ತೇವೆ, ಸಂಕುಚಿತ ಅರ್ಥದಲ್ಲಿ ಬಳಸ್ತೀವಿ. ಆದರೆ ಧರ್ಮ ವ್ಯಾಖ್ಯಾನ ಬಹಳ ಇದೆ. ಧರ್ಮದ ವ್ಯಾಖ್ಯಾನ ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವ ಒಂದು ಜಿಜ್ಞಾಸೆ ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲಿದೆ. ಅದರಂತೆ ಮನುಷ್ಯ ಹೇಗೆ ಬೆಳೆದ, ಅವನ ಜ್ಞಾನ ಹೇಗೆ ಬೆಳೆದ, ಎರಡು ತರ್ಕವಾದಗಳು ಬೆಳ್ಕೊಂತ ಬಂದವ. ಹಿಂದಿನಿಂದನೂ ಇವತ್ತಿನವರೆಗೂ ಜೀವಂತವಾಗಿದೆ. ಒಂದನೇ ತರ್ಕವಾದ ಆಸ್ತಿಕ, ಎರಡನೇ ತರ್ಕವಾದ ನಾಸ್ತಿಕ. ಆಸ್ತಿಕ ದೇವರಿದ್ದಾನೆ, ನಾಸ್ತಿಕ ದೇವರಿಲ್ಲ. ಇವುಗಳನ್ನು ಉತ್ತರಿಸಲಿಕ್ಕೆ ಬಹಳಷ್ಟು ಜನ ಬಹಳ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಮಹರ್ಷಿ ವಾಲ್ಮೀಕಿಯವರು ಏನು ಉತ್ತರಿಸ್ತಾರೆ ಅಂತ ಸಮಂಜಸ ಉತ್ತರಗಳನ್ನು ಕೊಟ್ಟಾರ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ನಾವು ತಿಳಿ ಹೇಳ್ತಾ ಹೊಂಟಿದ್ದೇವೆ. ಅದನ್ನೇ ಸತ್ಯವನ್ನ ತಮ್ಮ ಮುಂದೆ ಇಡ್ತಾ ಹೊಂಟಿದ್ದೇವೆ. ನೀವು ಮುಂದೆ ನಮ್ಮ ಈ ಸಂಚಿಕೆ ಪ್ರಾರಂಭವಾಗುವುದನ್ನು ಕಾಯಿರಿ. ನಿಮಗಾಗಿ ಈ ಸಂಚಿಕೆಗಳನ್ನ, ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದಕ್ಕಾಗಿ, ನಿಮಗೆ ಅಧ್ಯಾತ್ಮ ಮತ್ತು ಪರಮಾರ್ಥ ಜ್ಞಾನವನ್ನು ನೀಡುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾನು ತಮ್ಮ ಮುಂದೆ ತರ್ತಾ ಇದ್ದೇನೆ. ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಈ ಕಾರ್ಯಕ್ರಮವನ್ನು ಶೀಘ್ರದಲ್ಲಿಯೇ ತಮ್ಮ ಮುಂದೆ ತರಲಿದ್ದೇವೆ, ಶೀಘ್ರದಲ್ಲಿಯೇ ಬರಲಿದ್ದೇವೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು.